ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ದರ್ಶನ್ ಅಭಿಮಾನಿಗಳಿಗೆ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ದರ್ಶನ್ಗೆ ಇನ್ನೂ ಕೂಡ 1 ವರ್ಷ ಜೈಲು ವಾಸ ಫಿಕ್ಸ್ ಆಗಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು, ನಟನಿಗೆ ಕನಿಷ್ಠ 1 ವರ್ಷ ಜೈಲು ವಾಸ ಬಹುತೇಕ ಖಚಿತವಾದಂತಿದೆ. ಏನಿದು ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ಆದೇಶ? ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ದರ್ಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸಾಕ್ಷ್ಯಗಳ ವಿಚಾರಣೆ ವಿಳಂಬ, ಆರೋಗ್ಯದ ಸಮಸ್ಯೆ ಹಾಗೂ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ಎಂಬ ಕಾರಣಗಳನ್ನ ನೀಡಿ ದರ್ಶನ್ ಪರ ವಕೀಲರು ಜಾಮೀನನ್ನ ಕೋರಿದ್ರು. ಆದ್ರೆ ಇಂದು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳ ಪೀಠ ದರ್ಶನ್ ಮನವಿಯನ್ನ ಪುನಸ್ಕರಿಸಲು ನಿರಾಕರಣೆಯನ್ನ ಮಾಡಿದೆ. ಉಭಯ ಕಡೆಯ ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಅರ್ಜಿಯನ್ನ ತಿರಸ್ಕರಿಸಿದೆ. ನಂತರ ಮಹತ್ವದ ನಿರ್ದೇಶನವನ್ನ ನೀಡಿದೆ. ಮುಂದಿನ 1 ವರ್ಷದೊಳಗೆ ಕನಿಷ್ಠ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು. ಒಂದು ವೇಳೆ ವರ್ಷದ ಒಳಗೆ ಈ ಪ್ರಕ್ರಿಯೆ ಮುಗಿಯದೇ ಇದ್ರೆ ಆಗ ದರ್ಶನ್ ಮತ್ತೆ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನ್ಯಾಯಾಲಯ ಸ್ಪಷ್ಟನೆಯನ್ನ ನೀಡಿದೆ. ಒಟ್ನಲ್ಲಿ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಮತ್ತೊಮ್ಮೆ ಸೋಲಾಗಿದ್ದು, ಸದ್ಯಕ್ಕೆ ಅವರಿಗೆ ಜೈಲೇ ಗತಿಯಾಗಿದೆ. 1 ವರ್ಷದ ನಂತರವಷ್ಟೇ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆಗಳ ಬಗ್ಗೆ ಹೆಚ್ಚಿಗೆ ಚರ್ಚೆ ಆರಂಭವಾಗಿದ್ದು, ಅಲ್ಲಿಯವರೆಗೂ ಕೂಡ ದಾಸನ ವನವಾಸ ಮುಂದುವರಿಯಲಿದೆ.